ಇನ್ನು ಕನ್ನಡದ ಖ್ಯಾತ ನಟಿಯಾದಂಥ ಸರಿತಾ ಅವರ ಬಗ್ಗೆ ಒಂದು ಅತಿ ದೊಡ್ಡ ಆಘಾತಕಾರಿ ಸುದ್ದಿ ಎಂದು ಹೇಳ್ಬೋದು. ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಇವರು ಇವತ್ತು ಕೂಡ ಇವರು ಸಿನಿಮಾ ಚಲಿಸುವ ಮಾಡುವ ಟಿ ವಿಲಿ ಬಂದರೆ ಎಲ್ಲರೂ ಕೂಡ ಕೂತ್ಕೊಂಡು ನೋಡ್ತಾನೆ ಅಂತಲೇ ಹೇಳ್ಬೋದು. ಅಷ್ಟು ಅದ್ಭುತವಾದಂಥ ಸಿನಿಮಾಗಳನ್ನು ಇವರು ಕೊಟ್ಟಿರುವಂಥದ್ದು. ಬ್ರಹ್ಮಗಂಟ ಆಗಿರ್ಬೋದು, ದಶಮುಖ ಆಗಿರ್ಬೋದು, ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಅಭಿನಯಿಸಿದಂಥ ಈ ನಟಿ ಇವತ್ತು ನೆನಪಾಗಿ ಉಳಿದಿರೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿಯಾದ ಬೆಳವಣಿಗೆ. ಇನ್ನು ಚಿತ್ರರಂಗದಲ್ಲಿ ಸುಮಾರು 3 ದಶಕಗಳ ಕಾಲ ಅಧಿಕ ದಿನಗಳು ಇವರು ಆಳಿದರು ಅಂತ ಹೇಳ್ಬೋದು. ಇಂಥ ಅದ್ಭುತವಾದಂಥ ನಟಿ ಇದೀಗ ಕೇವಲ ನೆನಪಾಗಿಯೇ ಉಳಿದಿರುವಂಥದ್ದು ಭಾಳ ಬೇಸರದ ಸುದ್ದಿ ಹಾಗೂ ತುಂಬ ನೋವಿನ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ. ಯಾಕೆಂದರೆ ಇವ್ರಿಗೆ ಅವಕಾಶಗಳ ಕೊರತೆ ಉಂಟಾಯಿತು. ಮತ್ತು ಸಿನಿಮಾಗಳಲ್ಲಿ ಅಷ್ಟಾಗಿ ಅವಕಾಶಗಳು ಬರಲಿಲ್ಲ. ಬರೋಬ್ಬರಿ 25 ವರ್ಷಗಳೇ ಆಗೋಯ್ತು ಅಂತ ಹೇಳ್ಬೋದು. ಮಧ್ಯದಲ್ಲಿ ಒಂದು ದಶಮುಖ ಎಂಬ ಸೀರಿಯಲ್ ಅದು 2004ರಲ್ಲಿ ಆ ಸಿನಿಮಾ ಮಾಡಿದ್ದು ಬಿಟ್ಟು ಮತ್ತೆ ಎಲ್ಲೂ ಕೂಡ ಕಾಣಿಸ್ಕೊಂಡಿದೆ. ಸದ್ಯಕ್ಕೆ ಇರೋ ಮಾಹಿತಿಗಳ ಪ್ರಕಾರ ಇವರು ಆಂಧ್ರ ಮತ್ತು ತಮಿಳುನಾಡಿನಲ್ಲಿ ಇದ್ದಾರೆ ಎಂಬ ಮಾಹಿತಿಗಳಿರುವಂಥದ್ದು. ಸದ್ಯಕ್ಕೆ ಈಗ ಸಂಪೂರ್ಣವಾಗಿ ಫ್ಯಾಮಿಲಿಗೆ ಟೈಮ್ ಕೊಟ್ಟಿರುವಂಥ ಸರಿತಾ ಅವರು 25 ವರ್ಷಗಳ ಚಿತ್ರರಂಗದಿಂದ ದೂರ ಉಳಿದು ಈಗ ನೆನಪಾಗಿ ಉಳಿದಿದ್ದಾರೆ. ಇವತ್ತೆಲ್ಲ ನಾಳೆ ಸೀರಿಯಲ್ಗೆ ಏನಾದ್ರು ಬರ್ತಾರೆ ಅಂತ ಅಂದು ಕಾದಿದ್ರು. ಬಟ್ ಸೀರಿಯಲ್ಗೂ ಕೂಡ ಬರೋದಿಲ್ಲ ಎಂಬುದು ಕನ್ಫರ್ಮ್ ಆಯಿತು ಅಂತ ಹೇಳ್ಬೋದು. ಹೀಗಾಗಿ ನಟಿ ಸರಿತಾ ಅವರು ನೆನಪಾಗಿ ಮಾತ್ರ ಉಳಿದಿರುವಂಥದ್ದು. ನೀವು ಕೂಡ ಸರಿತಾ ಅವ್ರನ್ನ ಮಿಸ್ ಮಾಡ್ತಾರೆ, ಖಂಡಿತ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ.